ಉದ್ಯೋಗಿಗಳೇ, ಇನ್ನು ಮುಂದೆ ನಿಮ್ಮ PF ಹಣವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಣ ತೆಗೆಯುವಷ್ಟೇ ಸುಲಭವಾಗಿ ಇನ್ನು ಮುಂದೆ ATM ಮತ್ತು UPI ಮುಖಾಂತರ ಡ್ರಾ ಅನ್ನ ಮಾಡಬಹುದು. ಎಸ್ ವೀಕ್ಷಕರೇ, ಪ್ರತಿ ತಿಂಗಳು ಸ್ಯಾಲರಿ ಬರುವಾಗ ನಮ್ಮ ಅಕೌಂಟ್ನಿಂದ ಒಂದಷ್ಟು ಹಣ PF ಅಥವಾ ಪ್ರಾವಿಡೆಂಟ್ ಫಂಡ್ ಅಂತ ಕಟ್ ಆಗ್ತಿರುತ್ತೆ ಅಲ್ವಾ. ಆ ಹಣವನ್ನು ನಾವು ಎಮರ್ಜೆನ್ಸಿ ಟೈಮಲ್ಲಿ ತೆಗೆದುಕೊಳ್ಳಬೇಕಾದರೆ ನಮ್ಮ ಅಗತ್ಯತೆಗಳಿಗೆ ಆ ಹಣವನ್ನು ವಾಪಸ್ ಪಡೆಯಬೇಕು ಅಂತಂದರೆ ಏನೆಲ್ಲ ಸರ್ಕಸ್ ಮಾಡಬೇಕಿತ್ತು ಅನ್ನೋದು ಪ್ರತಿಯೊಬ್ಬ ಸ್ಯಾಲರಿಡ್ ಎಂಪ್ಲಾಯಿಗೂ ಗೊತ್ತಿರುವ ವಿಚಾರ. ನಮ್ಮ ದುಡ್ಡು ನಾವು ತೆಗೆದುಕೊಳ್ಳಬೇಕು ಅಂತಂದರೆ ಇಷ್ಟೆಲ್ಲ ಕಿರಿಕಿರಿ ಇದೆ ಅನ್ನೋದು ನಿಮಗೆ ಗೊತ್ತಿರುತ್ತದೆ. ಆದರೆ ವೀಕ್ಷಕರೇ, ಈಗೊಂದು ಭರ್ಜರಿ ಗುಡ್ ನ್ಯೂಸ್. ಇದೇ ನಿಮ್ಮ PF ಹಣವನ್ನು ನೀವು ಇನ್ನು ಮುಂದೆ ನೇರವಾಗಿ ATM ಮತ್ತು UPI ಮುಖಾಂತರ ವಿತ್ಡ್ರಾ ಮಾಡಬಹುದು. ಇದರ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. 1 ವರ್ಷದಿಂದ ಇದು ಆಗ ಜಾರಿಯಾಗುತ್ತೆ, ಈಗ ಜಾರಿಯಾಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ಇದೇ ತಿಂಗಳ ಅಂತ್ಯದ ಬೆಳಗ್ಗೆ ಈ ಸಿಸ್ಟಮ್ ಲೈವ್ ಆಗಲಿದೆ. ನಿಮ್ಮ ಫಂಡ್ ಆಕ್ಸಿಸ್ ಇನ್ನಷ್ಟು ಫಾಸ್ಟ್ ಮತ್ತು ಕನ್ವಿನಿಯೆಂಟ್ ಆಗಲಿದೆ. ಹಾಗಾದರೆ ಏನಿದು ಹೊಸ ರೂಲ್ಸ್? ATMನಿಂದ ಎಷ್ಟು ಹಣ ಡ್ರಾ ಮಾಡಬಹುದು? UPI ಮೂಲಕ PF ಬ್ಯಾಲೆನ್ಸ್ ಚೆಕ್ ಮಾಡೋದು ಹೇಗೆ? ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ತಿಂಗಳ ಅಂತ್ಯಕ್ಕೆ EPO 3.0 ಸಿಸ್ಟಮ್ ಜಾರಿ. ATM ಕಾರ್ಡ್ ಮೂಲಕ PF ಹಣ ವಿತ್ಡ್ರಾ. ಹೌದು, EPFO 3.0 ಸಿಸ್ಟಮ್ ಈಗ ತಿಂಗಳಂತ್ಯಕ್ಕೆ ಜಾರಿಯಾಗಲಿದ್ದು PF ಹಣವನ್ನು ATMನಲ್ಲೂ ಡ್ರಾ ಮಾಡಬಹುದಾಗಿದೆ. PF ಬ್ಯಾಲೆನ್ಸ್ ಅನ್ನ UPI ಮೂಲಕವೂ ಕೂಡ ಚೆಕ್ ಮಾಡಬಹುದಾಗಿದೆ. ನಮ್ಮ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಕಳೆದ ವರ್ಷವೇ ತನ್ನ ಡಿಜಿಟಲ್ ಫ್ರೇಮ್ ಅನ್ನು ಮತ್ತು ಆಪರೇಷನಲ್ ಪ್ರೊಸೀಜರ್ಗಳನ್ನು ಮಾಡಲು PFO 3.0 ಅನ್ನು ಲಾಂಚ್ ಮಾಡಿತ್ತು. ಈ ಹೊಸ ಸಿಸ್ಟಮ್ 2026ರ ಮಧ್ಯಭಾಗದ ವೇಳೆಗೆ ಸಂಪೂರ್ಣವಾಗಿ ಜಾರಿಗೆ ಬರುವ ನಿರೀಕ್ಷೆ ಇದೆ. ಇದರ ಮುಖ್ಯ ಉದ್ದೇಶವೇ PFಗೆ ಸಂಬಂಧಿಸಿದ ಎಲ್ಲ ಪ್ರೊಸೆಸ್ಗಳನ್ನು ಯೂಸರ್ ಫ್ರೆಂಡ್ಲಿ ಮಾಡುವುದು. PFO 3.0 ಅಡಿಯಲ್ಲಿ ಬರುವ ಅತಿ ದೊಡ್ಡ ಬದಲಾವಣೆ ಅಂದರೆ ಅದೇ ATM ಮತ್ತು UPI ಮುಖಾಂತರ PF ಹಣವನ್ನು ವಿತ್ಡ್ರಾ ಮಾಡುವ ಆಪ್ಷನ್. ಹೌದು, ರಿಪೋರ್ಟ್ಸ್ನ ಪ್ರಕಾರ EPFO ತನ್ನ ಮೆಂಬರ್ಸ್ ಡೆಡಿಕೇಟೆಡ್ ಆಗಿರುವ ATM ಕಾರ್ಡ್ಗಳನ್ನು ಇಶ್ಯೂ ಮಾಡಲು ಪ್ಲಾನ್ ಮಾಡ್ತಾ ಇದೆ. ಈ ಕಾರ್ಡ್ಗಳು ನೇರವಾಗಿ ಮೆಂಬರ್ಸ್ PFO ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಇದರಿಂದಾಗಿ ನೀವು ಬ್ಯಾಂಕ್ಗಳಿಗೆ ಅಥವಾ EPFO ಆಫೀಸ್ಗಳಿಗೆ ಅಲೆಯುವ ಉದ್ದುದ್ದ ಪೇಪರ್ ವರ್ಕ್ ಮಾಡುವ ತಲೆನೋವು ಇರೋದಿಲ್ಲ. ನಿಮಗೆ ಯಾವಾಗ ಹಣ ಬೇಕು ಆಗ ನಿಮ್ಮದೇ PF ಅಕೌಂಟ್ಗೆ ಲಿಂಕ್ ಆಗಿರುವ ATM ಕಾರ್ಡ್ ಬಳಸಿ ನೇರವಾಗಿ ಹಣವನ್ನು ವಿತ್ಡ್ರಾ ಮಾಡಿಕೊಳ್ಳಬಹುದು. ಇದರ ಜೊತೆಗೆ UPI ಮುಖಾಂತರ ಕೂಡ ನಿಮ್ಮ ಫಂಡ್ಸ್ ಆಕ್ಸಿಸ್ ಮಾಡಬಹುದು. ಹಾಗೆ UPI ಮೂಲಕವೇ ನಿಮ್ಮ PF ಬ್ಯಾಲೆನ್ಸ್ ಅನ್ನು ಕೂಡ ಈಸಿಯಾಗಿ ಚೆಕ್ ಮಾಡಬಹುದು. ಜೊತೆಗೆ ಎಂಪ್ಲಾಯೀಸ್ಗೆ ಬೇಕಾದಾಗ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಫಂಡ್ ಟ್ರಾನ್ಸ್ಫರ್ ಆಗಲು ಸೌಲಭ್ಯ ಕೂಡ ಇದರಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ PF ಹಣವನ್ನು ನೀವು ಮುಂಚೆ ಪಡೆಯಲು ಎಷ್ಟೆಲ್ಲ ಕಷ್ಟಗಳನ್ನ ಪಡಬೇಕಿತ್ತು. ಆದರೆ EPFO ಆರ್ಗನೈಸೇಷನ್ ಇವಾಗ ಜನಗಳಿಗೋಸ್ಕರ ತುಂಬ ಸುಲಭ ರೀತಿಯಲ್ಲಿ ATM ಹಾಗೂ UPI ಆಪ್ಷನ್ಗಳನ್ನ ಇನ್ನು ಸ್ವಲ್ಪ ದಿನಗಳಲ್ಲೇ ಬಿಡ್ತಾ ಇದೆ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ತಿಳಿಸಿ ಹಾಗೂ ಈ ಒಂದು ತಿಂಗಳು ಕಾಯ್ದು ನೋಡಿ. ಈ ಒಂದು ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನೋದನ್ನ ನೀಡಿ.